ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಈ ವಿಂಟರ್ ಸೀಸನ್ಗೆ ಒಂದು ಹೆಲ್ತಿ ರೆಸಿಪಿ ತಂದಿದ್ದೀನಿ. ಏನಪ್ಪ ಅಂದರೆ ಇದು ಸ್ಕಿನ್ಗಾಗಿರ್ಬೋದು ಮತ್ತು ಹೇರ್ಗಾಗಿರ್ಬೋದು ತುಂಬಾ ಬೆನಿಫಿಟ್ ಇದೆ. ಈ ಲಾಡು ತಿನ್ನೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಈ ಚಳಿಗಾಲದಲ್ಲಿ ಈ ಥರ ಒಂದು ರೆಸಿಪಿ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು. ಸೊ ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇಲ್ಲಿ ನಾನು ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಇದಕ್ಕೆ ತಾವರೆ ಹೂವದ ಬೀಜ ಅಂತಾರೆ, ಇದು ಹಿಂದಿನಲ್ಲಿ ಕೂಡ ಏನೋ ಒಂದು ಹೆಸರು ಹೇಳ್ತಾರೆ, ನಂಗೆ ಅದು ಹೇಳಕ್ಕೆ ಬರಲ್ಲ. ಸೊ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದನ್ನು ಒಂದು 3 ನಿಮಿಷವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬಾರ್ದು. ಐ ಫ್ಲೇಮಲ್ಲಿ ಇಟ್ಟರೆ ಇದು ಬೇಗನೆ ಸೀದೋಗುತ್ತೆ ಮತ್ತು ಮೆತ್ತಗಿರುತ್ತೆ, ಗರಿ ಗರಿಯಾಗಿ ಬರೋದಿಲ್ಲ. ನಮಗೆ ಇದು ಬಂದ್ಬಿಟ್ಟು ಗರಿ ಗರಿಯಾಗಿ ಬರಬೇಕು. ಸೊ ಈ ಥರ ನೋಡಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರಬೇಕು. ಈ ಥರ ಫ್ರೈ ಮಾಡಿ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗಬೇಕಿದು. ಈ ಥರ ಫ್ರೈ ಮಾಡಿ ಸೊ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊತೀನಿ. ಒಂದು ಮಿನಿಮಮ್ 3 ನಿಮಿಷ ಆದರೂ ಫ್ರೈ ಮಾಡ್ಕೊಳ್ಳಿ. ಆನಂತರ ಅದೇ ಫ್ರೈ ಪ್ಯಾನ್ಗೆ ನಾವು ಇವತ್ತು ಮಾಡೋವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. 1 ಕಪ್ ಆಗೋಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ. ಸೊ ಇದು ಒಂದು 200 ಗ್ರಾಮ್ ಆಗೋಷ್ಟು ಅಳತೆ ತೊಗೊಂಡಿದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಒಂದು 3 ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಳಿ. ಕಲರು ಚೇಂಜ್ ಆಗಬೇಕು ಮತ್ತು ಚಿಟಪಟ ಅಂತ ಸೌಂಡು ಬರುತ್ತೆ. ಸೊ ಇದು ನಮಗೆ ಗೊತ್ತಿರ್ಬೋದು, ಈಗ ಯೂಟ್ಯೂಬ್ಗಳಲ್ಲಿ ನೀವು ನೋಡಿರ್ತೀರ, ತುಂಬಾ ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು ಇದರಲ್ಲಿ ಹೋಮ್ ರೆಮಿಡಿಗಳು ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಇದನ್ನು ನಾವು ಹೊಟ್ಟೆಗೆ ಕೂಡ ತಿನ್ನೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ ಇದೆ. ಸೊ ಇದರಲ್ಲಿ ಎಲ್ಲ ಥರ ಪ್ರೋಟೀನು, ವಿಟಮಿನ್ಗಳಿದ್ದಾವೆ. ಇದ್ರ ಜೊತೆಗೆ ಒಂದು 1/4 ಕಪ್ ಆಗೋಷ್ಟು ಬಿಳಿ ಎಳ್ಳು ಹಾಕಿ 1 ನಿಮಿಷವರೆಗೂ ಫ್ರೈ ಮಾಡ್ಕೊತೀನಿ. ಒಟ್ಟು ಇದನ್ನು ಒಂದು 4 ನಿಮಿಷವರೆಗೂ ಫ್ರೈ ಮಾಡ್ಕೋಬೇಕು. ಸೊ 2 ಇಂಗ್ರೀಡಿಯೆಂಟ್ಸು ಒಂದು 4 ನಿಮಿಷ ಟೈಮ್ ತಗೊಳುತ್ತೆ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನಾವು ಡಯಟ್ ಮಾಡೋರು, ಡಯಾಬಿಟಿಸ್ ಇರೋರು ಮತ್ತು ಮಕ್ಕಳು, ದೊಡ್ಡವರು ಎಲ್ಲರೂ ತಿನ್ಬೋದು, ತುಂಬಾ ಬೆನಿಫಿಟ್ ಇದೆ. ಈಗ ನೋಡಿ ಇದ್ರ ಜೊತೆಗೆ ಒಂದು 1/2 ಕಪ್ ಆಗೋಷ್ಟು ಬಾದಾಮಿ, 1/4 ಕಪ್ ಆಗೋಷ್ಟು ವಾಲ್ನಟ್ ಹಾಕ್ಕೊತಾ ಇದ್ದೀನಿ. ಬಾದಾಮಿ ವಾಲ್ನಟ್ ತಿನ್ನೋದ್ರಿಂದನೂ ನಮಗೆ ಸ್ಕಿನ್ಗೆಲ್ಲ ತುಂಬಾ ಒಳ್ಳೆಯದು. ಸೊ ಈ ಚಳಿಗಾಲದಲ್ಲಿ ನಿಮಗೆ ಗೊತ್ತಿರ್ಬೋದು, ಈ ಥರ ಒಂದು ಇದು ಈ ಡ್ರೈ ಫ್ರೂಟ್ಸ್ ಏನಿದೆ ನಾನು ತೋರಿಸೋವಂಥ ಇಂಗ್ರೀಡಿಯೆಂಟ್ಸು ಎಲ್ಲದರಲ್ಲೂ ಎಣ್ಣೆ ಅಂಶ ಇರುತ್ತೆ. ನಮ್ಮ ಸ್ಕಿನ್ ಇವಾಗ ಚಳಿಗಾಲದಲ್ಲಿ ಡ್ರೈ ಆಗ್ತಾ ಇರುತ್ತಲ್ಲ, ಸೊ ಈ ಥರ ತಿನ್ನೋದ್ರಿಂದ ನಮಗೆ ಆ ಶೈನಿಂಗ್ ಬರುತ್ತೆ, ಡ್ರೈ ಆಗೋದಿಲ್ಲ. ಈಗ ಕೊನೆಯಲ್ಲಿ ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ಆ ಬಿಸಿ ಇರೋವಂಥ ಪಾತ್ರೆಗೇ ಡೆಸಿಕೇಟೆಡ್ ಕೋಕೋನಟ್ ಪೌಡರು ಮತ್ತು ಬಿಳಿ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಒಣಗಿದ ಕೊಬ್ಬರಿ ಇದೆ, ಅದನ್ನು ಹಾಕ್ಕೊಂಡು ಹುರ್ಕೋಬೋದು. ಇದನ್ನು ಜಸ್ಟು ನೋಡಿ ಸ್ಟವ್ ಆಫ್ ಮಾಡಿನೇ ಆ ಬಿಸಿನಲ್ಲೇ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಇದನ್ನು ಇಮಿಡಿಯೇಟ್ಲಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಬಿಡಿ. ಈಗ ಅದೇ ಫ್ರೈ ಪ್ಯಾನಲ್ಲಿ ನಾನು 3/4 ಕಪ್ ಆಗೋಷ್ಟು ಬೆಲ್ಲದ ಪೌಡ್ರ್ ತೊಗೊಂಡಿದ್ದೀನಿ. ನಾನು 1 ಕಪ್ ಅಗಸೆ ಬೀಜ ತೊಗೊಂಡಿದ್ನಲ್ಲ, ಅದರಲ್ಲಿ 3/4 ಕಪ್ ಆಗೋಷ್ಟು ಬೆಲ್ಲದ ಪೌಡ್ರ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ 1/4 ಕಪ್ ಆಗೋಷ್ಟು ನೀರು ಹಾಕಿ ಇದನ್ನು ಜಸ್ಟ್ ಕರಗಿಸ್ಕೊತೀನಿ. ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕರಗಿಸ್ಕೊಳ್ಳೋಣ. ಪಾಕ ಮಾಡಬೇಕಂತ ಏನು ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಉಂಡೆ ಬೆಲ್ಲ ಇದ್ದರೆ ಅದು ಕೂಡ ತೊಗೊಬೋದು. ಇವಾಗ ಎಲ್ಲ ಅಂಗಡಿಗಳಲ್ಲೂ ನಿಮಗೆ ಪೌಡರಾಗೇ ಸಿಗುತ್ತೆ ಬೆಲ್ಲ. ಸೊ ಇದನ್ನು ಜಸ್ಟ್ ಕರಗಿಸಿದ್ರೆ ಸಾಕು, ನಮಗೆ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ. ನಾನು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ಗೆ ಇದು ಕರೆಕ್ಟಾಗಿರೋಂಥ ಒಂದು ಬೆಲ್ಲದ ಲಿಕ್ವಿಡ್ ಅಂತಲೇ ಹೇಳ್ಬೋದು. ಈಗ ನೋಡಿ ಇದು ಕರಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ಸ್ಟವ್ ಮೇಲೇ ಇಡೋಣ, ಯಾಕಂದರೆ ಆ ಬಿಸಿ ಹಂಗೆ ಇರಲಿ ಅದು. ಈಗ ನಾವು ಫ್ರೈ ಮಾಡಿರೋಂಥ ಅಗಸೆ ಬೀಜ, ಬಿಳಿ ಎಳ್ಳು ಏನಿದೆ ಅದನ್ನು ಫಸ್ಟ್ ಪೌಡ್ರ್ ಮಾಡ್ಕೊಳ್ಳೋಣ. ನಾವು ಇವತ್ತು ಎಲ್ಲ ಫ್ರೈ ಮಾಡಿರೋಂಥ ಇಂಗ್ರೀಡಿಯೆಂಟ್ಸ್ನ ಸಪ್ರೇಟಾಗಿ ಪೌಡ್ರ್ ಮಾಡಬೇಕು. ಈ ರೆಸಿಪಿನ ನೀವು ಮಕ್ಕಳಿಗಾದರೆ ಒಂದು ಚಿಕ್ಕ ನೆಲ್ಲಿಕಾಯಿ ಸೈಜಿಗೆ ಉಂಡೆ ಮಾಡಿ ಡೈಲಿ ಒಂದೊಂದು ತಿನ್ಬೋದು. ದೊಡ್ಡವರಾದರೆ ಸೊ ಒಂದು ಬೆಟ್ಟದ ನೆಲ್ಲಿಕಾಯಿ ಸೈಜ್ಗೆ ಉಂಡೆ ತಿನ್ಬೋದು. ಸೊ ಇವಾಗ ನೋಡಿ ಎಲ್ಲ ನಾನು ಸಪ್ರೇಟಾಗಿ ಪೌಡ್ರ್ ಮಾಡ್ಕೊತೀನಿ. ಮತ್ತು ಯಾರು ತಿನ್ನಬಾರ್ದು ಅಂದರೆ ಪ್ರೆಗ್ನೆಂಟ್ ಅವ್ರು ತಿನ್ನಬಾರ್ದು, ಯಾಕಂದರೆ ಅವ್ರಿಗೆ ಚೆನ್ನಾಗಿ ಡೈಜೆಷನ್ ಆಗೋದಿಲ್ಲ. ಮತ್ತು ಬಾಣಂತಿಯರು ಕೂಡ ತಿನ್ನಬಾರ್ದು. ಸೊ ಅವರಿಬ್ಬರು ಬಿಟ್ಟು ಇನ್ನೆಲ್ಲ ನಾರ್ಮಲಲ್ಲಿ ಇರೋರೆಲ್ಲ ತಿನ್ಬೋದು. ಅದೇ ಶುಗರ್ ಪೇಷಂಟು, ಡಯಾಬಿಟಿಸ್ ಆ ಥರ ಇರೋರೆಲ್ಲ ಬಂದ್ಬಿಟ್ಟು ಒಂದು ದಿವಸ ಬಿಟ್ಟು ಒಂದು ದಿವಸ ತಿನ್ಬೋದು. ಆದರೆ ಏನೂ ಆಗೋದಿಲ್ಲ, ಯಾಕಂದರೆ ಇದಕ್ಕೆ ನಾವು ಸಕ್ಕರೆ ಹಾಕಿಲ್ಲ, ಬೆಲ್ಲ ಹಾಕಿ ಒಂದು ಹೆಲ್ತಿಯಾಗಿ ಮಾಡಿರೋದ್ರಿಂದ ಡೈಲಿನೂ ತಿನ್ಬೋದು. ಆದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ತಿನ್ನಬೇಕು. ಅದಕ್ಕೋಸ್ಕರ ನಿಮಗೆ ಸೈಜ್ಗಳು ಹೇಳಿದ್ದು ನೋಡಿ. ನಾನು ಎಲ್ಲ ಸಪ್ರೇಟಾಗಿ ಪೌಡ್ರ್ ಮಾಡಿಟ್ಟಿದ್ನಲ್ಲ, ಇದನ್ನೆಲ್ಲ ಇವಾಗ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ. ಅದ್ರ ಮುಂಚೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊತೀನಿ. ತುಪ್ಪನ ಕರಗಿಸ್ಬಿಟ್ಟು ಹಾಕೋಬೋದು, ಇಲ್ಲ ಅಂದರೆ ಹಾಗೆ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಬೋದು. ಸೊ ಇದನ್ನೆಲ್ಲ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತೀನಿ. ಈ ರೆಸಿಪಿನ ನೀವು ಎಲ್ಲ ಸೀಸನಲ್ಲೂ ಮಾಡ್ಕೋಬೋದು. ಈ ವಿಂಟರ್ ಸೀಸನ್ ಅಂತಲ್ಲ, ಇವಾಗ ತುಂಬಾ ಈ ವಿಂಟರ್ ಸೀಸನು ಒಂದು ಫೆಬ್ರವರಿ ಮಾರ್ಚ್ ಗಂಟನೂ ಚಳಿಗಾಲ ಇರುತ್ತೆ. ಸೊ ಯಾಕಂದರೆ ತುಂಬಾ ಸ್ಕಿನ್ನೆಲ್ಲ ಡ್ರೈ ಆಗ್ತಾ ಇರುತ್ತೆ, ಕೂದಲು ಕೂಡ ಡ್ರೈ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಹೆಲ್ತಿ ರೆಸಿಪಿಯಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ.
ಸ್ಕಿನ್ಗೆ ಹೇರ್ಗೆ ಅಂತ ಅಲ್ಲ. ಸೊ ಇದು ನಮಗೆ ಎಲ್ಲ ಬೇರೆ ಥರ ನಮ್ಮ ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದು. ಸೊ ಡಯಾಬಿಟಿಸ್ ಇರೋರು ಕೂಡ ತಿನ್ಬೋದು ಅಂತ ಹೇಳಿದ್ದೀನಿ. ಡಯಟ್ ಮಾಡೋರಂತೂ ಡೈಲಿ ಒಂದೊಂದು ತಿನ್ಬೋದು. ತುಂಬಾ ಒಂದು ವಿಟಮಿನ್ ಪ್ರೋಟೀನ್ ಎಲ್ಲ ಇದರಲ್ಲಿ ಸಿಗುತ್ತೆ. ನಿಮಗೆ ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಬೇಕಂದರೆ ಗೋಡಂಬಿ, ಖರ್ಜೂರ ಮತ್ತು ಬೇರೆ ಥರ ಕುಂಬಳಕಾಯಿ ಬೀಜ ಆ ಥರ ಎಲ್ಲ ಸಿಗುತ್ತಲ್ಲ, ಅದೆಲ್ಲ ಮಿಕ್ಸ್ ಮಾಡ್ಕೋಬೋದು. ಅದೇ ನಿಮಗೆ ಕಡಿಮೆ ಕ್ವಾಂಟಿಟಿನಲ್ಲಿ ನಿಮಗೆ ತೋರಿಸ್ತಾ ಇರೋದು, ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ. ಈಗ ನಾನು ಪಾಕ ಏನು ಮಾಡಿಟ್ಟಿದ್ನೋ ಅಷ್ಟು ಹಾಕ್ಕೊತಾ ಇದ್ದೀನಿ. ಸೊ ಬೆಲ್ಲದ ಕರಗಿಸಿದ ಅಷ್ಟು ಹಾಕ್ಕೊಬೇಕು, ಯಾಕಂದರೆ ನಾವು ತಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ಗೆ ಕರೆಕ್ಟಾಗಿ ಇದು ಅಳತೆ ಬರುತ್ತೆ. ಸೊ ಯಾವುದೇ ರೀತಿ ನಿಮಗೆ ಉಂಡೆ ಕಟ್ಟೋದಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ, ಕರೆಕ್ಟಾಗಿ ಆಗುತ್ತೆ. ಬಿಗಿನರ್ಸ್ ಅಂದರೆ ಹೊಸ್ದಾಗಿ ಟ್ರೈ ಮಾಡಬೇಕು ಅನ್ನೋರು ಕೂಡ ಇದನ್ನು ಮಾಡ್ಬೋದು, ಯಾವುದೇ ರೀತಿ ಮಿಸ್ಟೇಕ್ ಆಗೋದಿಲ್ಲ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ 1 ಕಪ್ ಬೆಲ್ಲ ಹಾಕ್ಕೊಳ್ಳಿ. ಸೊ ಮೈಲ್ಡಾಗಿ ಬೇಕಂದರೆ ಮಾತ್ರ 3/4 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡ್ರೆ ಸಾಕು. ಈಗ ನೋಡಿ ಉಂಡೆ ಕಟ್ಟೋದಕ್ಕೆ ಈಸಿಯಾಗಿದೆ. ಕೈಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು, ಅದೇ ನಿಮಗೆ ನಾನಿಲ್ಲಿ ವೀಡಿಯೋಗೋಸ್ಕರ ಒಂದು ಮೀಡಿಯಮ್ ಸೈಜ್ ಲಾಡು ಮಾಡ್ಕೊತಾ ಇದ್ದೀನಿ. ಅದೇ ನೀವು ಮಕ್ಕಳಿಗೆ ಮತ್ತು ನೀವು ಡೈಲಿ ತಿನ್ನೋರಾದರೆ, ಸೊ ಡೈಲಿ ದೊಡ್ಡವ್ರಿಗಾದರೆ ಒಂದು ನೆಲ್ಲಿಕಾಯಿ ಸೈಜ್ಗೆ, ಮಕ್ಕಳಿಗಾದರೆ ಒಂದು ಗೋಲಿ ಗಾತ್ರ ಸೈಜ್ಗೆ ಇದನ್ನು ಮಾಡಿ ಇಟ್ಕೊಳ್ಳಿ. 1 ತಿಂಗಳಲ್ಲ 2 ತಿಂಗಳಾದ್ರೂ ನಿಮಗೆ ಕೆಡೋದಿಲ್ಲ. ಯಾವುದೇ ರೀತಿ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆಯೇ ಇಲ್ಲ. ಇದನ್ನೆಲ್ಲ ಲಾಡು ಎಲ್ಲ ಮಾಡಿದ ಮೇಲೆ ಪೂರ್ತಿ ಸ್ವಲ್ಪ ಡ್ರೈ ಹಾಕ್ಬಿಡಿ, ಅಂದರೆ ತಣ್ಣಗೆ ಹಾಕ್ಬಿಡಿ. ಒಂದು ಅರ್ಧ ಗಂಟೆ ಬಿಟ್ಬಿಡಿ. ಆನಂತರ ಒಂದು ಏರ್ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಸೊ ಡೈಲಿ ತಿನ್ನೋದಕ್ಕೆ ನೀವು ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ನಿಮಗೆ ಇದೇ ಟೈಮ್ ಅಂತಲ್ಲ, ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ತಿನ್ಬೋದು. ಸೊ ಇದೊಂದು ರೆಸಿಪಿ ಒಂದು ಹೆಲ್ತಿಯಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಖಂಡಿತ ಇವತ್ತಿನ ರೆಸಿಪಿ ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ನಿಮ್ಗೆ ಯಾವ ಥರ ಬಂತಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಪ್ಲೀಸ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಡಿಫ್ರೆಂಟ್ ರೆಸಿಪಿಗಳು ಮತ್ತು ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಬರುವಂಥ ರೆಸಿಪಿಗಳನ್ನೆಲ್ಲ ನಾನು ಆಲ್ರೆಡಿ ತೋರಿಸಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ಹಬ್ಬಕ್ಕೆ ಬೇಕಾಗಿರೋಂಥ ರೆಸಿಪಿನ ಚೆಕ್ ಮಾಡಿ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.